ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕೇವಲ ಅರ್ಧ ಕಪ್ ಅವಲಕ್ಕಿಯಿಂದ ತುಂಬಾನೇ ಹೆಲ್ತಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 5ರಿಂದ 10 ನಿಮಿಷದಲ್ಲಿ ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಕೊಡ್ಬೇಕು ಅಂತಂದ್ರೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ತೀನಿ. ಈ ರೆಸಿಪಿನ ಬೆಳಗಿನ ತಿಂಡಿಗೆ ಮಾತ್ರ ಅಲ್ಲ, ಸಂಜೆ ಸ್ನಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಈ ರೆಸಿಪಿನ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೋದಂತ ಗ್ಯಾರಂಟಿ. ದಿನಾಲು ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ ಮತ್ತೆ ಅವಲಕ್ಕಿ ತಿಂದು ಬೇಜಾರಾದ್ರೆ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ನಾನು ಅರ್ಧ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಬಿಟ್ಟು ನೀರ್ ಹಾಕಿ ಒಂದಲ್ಲ 2 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಅವಲಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಅವಲಕ್ಕಿ ಮುಳುಗೋವರೆಗೂ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ನೆನೆಕ್ಕೆ ಬಿಡೋಣ. ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ 3/4 ಕಪ್ಪಿನಷ್ಟು ಸಣ್ಣ ರವೆ, ಅಂದರೆ ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತ ಕರೀತಾರಲ್ಲ, ಅದನ್ನ ತಗೊಂಡಿದ್ದೀನಿ. ನಂತರ ಅರ್ಧ ಕಪ್ಪಿನಷ್ಟು ಮಜ್ಜಿಗೆ ಹಾಕ್ತಾ ಇದ್ದೀನಿ. ಮಜ್ಜಿಗೆ ತಗೊಳ್ಳಿ, ಮೊಸರಲ್ಲ. ನಂತರ ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಈ ರೀತಿ ವಿಸ್ಕರ್ ಇರುತ್ತಲ್ಲ, ವಿಸ್ಕರಿಂದ ನೀಟಾಗಿ ಕಲಿಸ್ಕೋಬೇಕು. ಒಂದ್ಸರಿ ಈ ರೆಸಿಪಿನ ಮಾಡಿ ನೋಡಿ. ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲವನ್ನು ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಇದನ್ನ ಕೂಡ 5ರಿಂದ 10 ನಿಮಿಷ ಕಾಲ ನೆನೆಯೋಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಈ ರೆಸಿಪಿ ಅಷ್ಟು ಚೆನ್ನಾಗಿ ಬರುತ್ತೆ. ನೆಂದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಮಜ್ಜಿಗೆನ ಹುಳಿ ಮಜ್ಜಿಗೆ ಹಾಕ್ಕೋಬೇಕಾ ಇಲ್ಲ ಫ್ರೆಶ್ ಆಗಿರುವಂಥ ಮಜ್ಜಿಗೆನ ಹಾಕ್ಕೋಬೇಕಾ ಅಂತ ಡೌಟ್ ಬರುತ್ತಲ್ವಾ, ಫ್ರೆಶ್ ಆಗಿರುವಂಥ ಮಜ್ಜಿಗೆನೆ ಹಾಕ್ಕೊಳ್ಳಿ. ನಂತರ ಈ ರೀತಿ ಎಲ್ಲವನ್ನು ಕಲಿಸ್ಕೊಂಡಿದ್ಮೇಲೆ ರವೆನ ಅಷ್ಟರೊಳಗಡೆ ಅವಲಕ್ಕಿ ಕೂಡ ನೀಟಾಗಿ ನೆಂದಿರುತ್ತೆ. ಸ್ವಲ್ಪ ನೀರಿದೆ ನೋಡಿ, ಈ ನೀರನ್ನ ಚೆಲ್ಬಿಟ್ಟು ಅವಲಕ್ಕಿನ ಮಾತ್ರ ಯೂಸ್ ಮಾಡಬೇಕು. 1 ನಿಮಿಷ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ನಾವಿಲ್ಲಿ ಯಾವುದೇ ಮಿಕ್ಸಿ ಮಾಡೋದಿಲ್ಲಲ್ಲ, ಹಾಗಾಗಿ ಕೈಯಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಇದನ್ನ ರವೆಯಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ರವೆಯಲ್ಲಿ ಹಾಕ್ಕೊಂಡಿದ್ಮೇಲೆ ನಂತರ ಇದಕ್ಕೆ 2 ಸಣ್ಣದಾಗಿರುವಂಥ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಫ್ರೆಶ್ ಆಗಿರುವಂಥ ಕೊತ್ತಂಬರಿ 1 ಹಿಡಿಯಷ್ಟು ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ನಂತರ 1 ಮೀಡಿಯಮ್ ಆಗಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ನಾನಿಲ್ಲಿ ಕ್ಯಾಬೇಜ್ ಇತ್ತು, ಹಾಗಾಗಿ ಕ್ಯಾಬೇಜ್ ಹಾಕ್ತಿದ್ದೀನಿ. ಒಂದು ವೇಳೆ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಖಾರದ ಪುಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ಮೇಲೆ ನೀರನ್ನ ಬೆರೆಸದೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೆಸಿಪಿಗೆ ಕ್ಯಾಬೇಜ್ ಮಾತ್ರ ಅಲ್ಲ, ಬೇಕಿದ್ರೆ ಕ್ಯಾರೆಟ್ ತುರಿನ ಹಾಕೋಬಹುದು, ಇಲ್ಲ ಬೀಟ್ರೂಟ್ ತುರಿನ ಹಾಕೋಬಹುದು. ಇನ್ನು ಹೆಲ್ತಿಯಾಗಿ ತಿನ್ಬೇಕು ಅಂದ್ರೆ ಸಬ್ಬಸ್ಗೆ ಸೊಪ್ಪು ಬರುತ್ತಲ್ಲ, ಅದನ್ನ ಕೂಡ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀರು ಹಾಕದೇನೆ ಈ ಕನ್ಸಿಸ್ಟೆನ್ಸಿನಲ್ಲಿ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀರು ಬೇಕಂದ್ರೆ ಮಾತ್ರ ಹಾಕೊಳ್ಳಿ. ನಂತರ ಈ ರೀತಿ ಅಗಲ ಆಗಿರುವಂಥ ಪಾತ್ರೆಯಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಒಂದು ಸೌಟು ತುಂಬಾ ಹಿಟ್ಟನ್ನ ತಗೊಂಡು ಈ ರೀತಿ ಬಾಲ್ ತರ ಮಾಡ್ಕೊಂಡು ಅಂಚಿನ ಮೇಲೆ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮಾಡ್ಕೊಂತ ಹೋಗಿ. ನೀವು ತಗೊಂಡಿರೋ ಅಂಚಿನಲ್ಲಿ ಎಷ್ಟು ಹಿಡಿಯುತ್ತೋ ಈ ರೀತಿ ಕಟ್ಲೆಟ್ ಅಷ್ಟನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ರೀತಿ ಕಟ್ಲೆಟ್ ಮಾಡೋಕ್ಕಿಂತ ಮುಂಚೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಎಲ್ಲಾ ಕಟ್ಲೆಟನ್ನ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಲೋ ಟು ಮೀಡಿಯಂ ಇಟ್ಕೊಂಡು ಈ ರೀತಿ ಒಂದ್ ಕಡೆ ನೀಟಾಗಿ ಫ್ರೈ ಆಗಿದ್ಮೇಲೆ ಅದನ್ನ ರಿವರ್ಸ್ ಮಾಡ್ಕೊಂಡು ಇನ್ನೊಂದ್ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ತರನೇ ಉಳಿದಿರುವಂತ 2 ಕೂಡ ರಿವರ್ಸ್ ಮಾಡ್ಕೊಂತೀನಿ. ನೋಡಿದ್ರೆ ಎಷ್ಟು ಸಲೀಸಾಗಿ ಬರುತ್ತೆ ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕು ಅನ್ನೋದೇ ಇಲ್ಲ. ನೀವು ಈ ತರ ಪಾತ್ರೆಯಲ್ಲಿ ಮಾಡೋಕೆ ಕಷ್ಟ ಆಗುತ್ತೆ ಅಂದ್ರೆ ದೋಸೆ ಹಂಚಿರುತ್ತಲ್ಲ, ಅದರಲ್ಲೂ ಕೂಡ ಮಾಡ್ಕೋಬಹುದು. ಇದು ಆದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಈ ತರ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ದೋಸೆ ಹಂಚಿದ್ರೆ ಇನ್ನೂ ಬೆಸ್ಟ್, ದೋಸೆ ಹಂಚೆ ಮೇಲೆ ಮಾಡ್ಕೊಳ್ಳಿ. ನೋಡಿದ್ರ ಎಷ್ಟು ಚೆನ್ನಾಗಿ 2 ಕಡೆ ನೀಟಾಗಿ ಫ್ರೈ ಮಾಡ್ಕೊಂಡಿದ ಮೇಲೇನೆ ನಾವು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿಗೆ ಚಟ್ನಿ ಅವಶ್ಯಕತೆ ಇಲ್ಲ ಬೇಕೇ ಬೇಕು ಅಂದರೆ ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇವತ್ತು ನಾನು ಈ ಕಟ್ಲೆಟ್ ಜೊತೆಗೆ ಕೆಚಪ್ಪಿಂದ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಬ್ಯಾಚ್ ಹಾಕ್ಕೊಂಡಿದ್ಮೇಲೆ ಮತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಕೈಯಲ್ಲಿ ಬಾಲ್ಸ್ ಥರ ಮಾಡಿಕೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಹೋಗಬೇಕು. ತೀರಾ ಆಗಿ ದಪ್ಪ ಆಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಾಗಂತ ತೆಳುವಾಗೂ ಮಾಡ್ಕೊಳಕ್ ಹೋಗ್ಬೇಡಿ. ಮೀಡಿಯಂ ಸೈಜ್ ಇರ್ಲಿ ಕಟ್ಲೆಟ್. ಹಿಟ್ಟನ್ನ ನೀರಾಗಿ ಮಾಡ್ಕೊಂಡ್ರೆ ಈ ರೀತಿ ಕಟ್ಲೆಟ್ ಮಾಡೋಕೆ ಬರೋದಿಲ್ಲ, ಹಾಗಾಗಿ ಮೀಡಿಯಂ ಆಗಿ ಇರ್ಲಿ ಕನ್ಸಿಸ್ಟೆನ್ಸಿ. ಹಾಗಂತ ತುಂಬಾ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಂ ಆಗಿದ್ರೆ ಸಾಕು. ಹಿಟ್ಟು ಒಂದ್ ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ಮೇಲೆ ಗ್ಯಾಸನ್ನ ಯಾವಾಗ್ಲೂ ಲೋ ಟು ಮೀಡಿಯಂ ಮಧ್ಯೆ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಒಂದ್ ಕಡೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಆ ಕಟ್ಲೆಟ್ನ ಇನ್ನೊಂದ್ ಕಡೆಗೆ ಟರ್ನ್ ಮಾಡ್ಕೊಂಡು ಅದು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆನೆ ಪ್ಲೇಟ್ಗೆ ಹಾಕ್ಕೊಳ್ಳಿ. ಆವಾಗಲೇ ಹೇಳಿದ್ನಲ್ವ, ಹಸಿ ವಾಸನೆ ಇರಬಾರ್ದು.
ತಿನ್ಬೇಕಾದ್ರೂ ಕೂಡ ಸರಿಯಾಗಿ ಕುಕ್ ಆಗಿಲ್ಲ, ಸರಿಯಾಗಿ ಬೆಂದಿಲ್ಲ ಅನ್ನೋದು ಕೂಡ ಇರಬಾರ್ದು. ಆದಷ್ಟು ಲೋ ಟು ಮೀಡಿಯಂ ಮಧ್ಯೆ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ತಗೊಂಡಿರೋ ಒಂದು ಅರ್ಧ ಕಪ್ ಅವಲಕ್ಕಿ, ಮುಕ್ಕಾಲು ಕಪ್ ರವೆಗೆ ಟೋಟಲ್ ಆಗಿ ಒಂದು 7ರಿಂದ 8 ಕಟ್ಲೆಟ್ ಆಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ನೀವು ಚಿಲ್ಲಿ ಫ್ಲೇಕ್ಸ್ ಹಾಕದೇನೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಮಕ್ಕಳ ಲಂಚ್ ಬಾಕ್ಸ್ಗೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.